ಸಾಧ್ಯ ಆಗಿದೆ. ಆ ಕಡೆಯಿಂದ ಈ ಕಡೆ ತನಕ ಎಲ್ಲರೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಿಭಾಯಿಸುವಂಥ ಜವಾಬ್ದಾರಿ ಡೈರೆಕ್ಟರ್ದಾಗಿರುತ್ತೆ. ಸರ್ ಹೇಳಿ, ಹೇಗಿತ್ತು ಸನ್ ಆಫ್ ಮುತ್ತಣ್ಣನ ಜರ್ನಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟು ಸಾರಿ, ನಮ್ಮ ಬಾಸ್ ಹೇಳಿದ್ರೆ ಆಗಲೇ ಸಾರಿನ, ಅದಕ್ಕೆ ಕಾರಣ ನಾವೇ, ಅವರಲ್ಲ. ಅದನ್ನು ಸ್ಪಷ್ಟ ಮಾಡ್ತೀನಿ ಅಣ್ಣ. ಆಗಲೇ ಕೇಳಿದ್ರಲ್ಲ 1 hour ಲೇಟು ಅಂತ. ಪಾಪ ಅವ್ರಿಗೆ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮ ಕೋ ಡೈರೆಕ್ಟ್ರು ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಷನ್ ಆಗಿದ್ದದು. ಒನ್ಸ್ ಅಗೇನ್ ಸಾರಿ. ಆಮೇಲೆ ಥ್ಯಾಂಕ್ ಯು, ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟು ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟು ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟು ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟು ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದರು, 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟ್ರಿಗೆ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡ್ಬೇಕು ನೀನು, ಇಡೀ ಸಾಂಗು 3 ಸಾಂಗ್ ಇದೆ, 3 ಸಾಂಗು ಆದ್ರೂ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡಬೇಕು ಅಂತ ಅಂದಿದ್ದಕ್ಕೆ ಅದನ್ನು ಚಾಲೆಂಜಾಗಿ ತೊಗೊಂಡು ಹಿಂಗೆ ಮಾಡಿದ್ದಾರೆ. ಇನ್ನು 4 ದಿನ ಕೊಟ್ಟರೆ ಮಾಸ್ಟ್ರಿನ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ಹಂಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇನ್ನೂ ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಎಳಿಬೇಡಿ ಆಯಿತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು, ಏನಂತಂದರೆ ಗುರುವೇ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋ ಥರ ಏನಾದರೂ ಒಂದು ಮಾಡಿ ಗುರುವೇ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ನಾನು ಆ್ಯಕ್ಚುಲಿ ನನ್ನ ಫ್ರೆಂಡು. ನಾನೇನೇ ಈಗ ನಾನು ಆಗಲೇ ಹೇಳಿಲ್ವಾ, ತಪ್ಪು ನಮ್ಮದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆ ಥರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮಂಜಣ್ಣ ಹೇಳ್ದಂಗೆ ಒಂದು ಕೂಲಾಗಿ ನೈಟು ಯಾವ ಥರ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ನು, ಪಿಕಕ್ಕು, ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ, ಅದೆಲ್ಲ ಕ್ರೆಡಿಟ್ ಗೋಸ್ಟು ಕ್ಯಾಮ್ರಾಮನ್ ಅವರೊಬ್ಬರೇ ಆ ಥರ ಪ್ಲ್ಯಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ್ನ ವೇದಿಕೆ ಹೀರೋ ಅಂತಂದರೆ ಕ್ಯಾಮ್ರಾಮನ್ನು ಸಚಿನ್ ಸರು ಮತ್ತು ನಮ್ಮ ಧನು ಮಾಸ್ಟ್ರು. ಅದಾದಮೇಲೆ ನಮ್ಮ ಹೀರೋಯಿನ್ನು. ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕೆಂದರೆ ಆಲ್ರೆಡಿ ಅವರು ಡ್ಯಾನ್ಸಲ್ಲಿ ನಂಬರ್ 1. ಆಗಲೇ ಕೇಳಿದ್ರಲ್ಲ ಪ್ರಜ್ವಣ ಅಂತ, ನಾವು ಪ್ರಜ್ವಣ ಡೈರೆಕ್ಟಾಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು. ಕಾಲು ಅಂತೂ ನಿಲ್ಲಲ್ಲ ಆ ಥರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, 100% ಮ್ಯಾಚ್ ಮಾಡಿದ್ದಾರೆ. ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗಲೇ ಹೇಳಿದ್ನಲ್ಲ ಸರ್, ರಿಹರ್ಸಲ್ಲು 15 ದಿನ ಮಾಡಿರಲಿ 10 ದಿನ ಮಾಡಿರಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸು ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದರೆ ಮಾಸ್ಟ್ರಿಗೆ ಹೇಳಿದ್ದೆ 2 ದಿನಕ್ಕೆ ಆಗಬೇಕು ಅಂತ. 2 ದಿನಕ್ಕೆ ಆಗಬೇಕು ಅಂದರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮೆನ್ನು ಮತ್ತು ಎಲ್ಲ ನಮ್ಮ ಇದಕ್ಕೆ ಬರಬೇಕು, ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ 2 ದಿನ 1.5 ದಿನಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟ್ರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟ್ರೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗು ತುಂಬ ಚೆನ್ನಾಗಾಗಿದೆ. ಯೋಗರಾಜ್ ಭಟ್ರು ಸರು ನಮಗೆ ಭಯ ಮಾತಾಡೋಕ್ಕೆ, ಯೋಗರಾಜ್ ಭಟ್ರು ಸರ್ ಹತ್ರ, ಯಾಕೆಂದರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರೋ ನೀನು ಅಂದರೆ ಏನು ಹೇಳೋಕ್ಕಾಗಲ್ಲ ಸರ್. ಶ್ರೀಕಾಂತ್ ಅಂದರೆ ಯಾ ಶ್ರೀಕಾಂತ್ ನೀನು, ಇಡೋ ಫೋನು ಈ ಥರ ಮಾತಾಡ್ತಾಯಿದ್ರು. ಅದಕ್ಕೆ ಸಚಿನ್ ಏನು ಮಾಡಿದೆ, ಸ್ವಲ್ಪ ಕ್ಲೆವರಾಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡೋಕೆ ಹೇಳೋರು, ಮಾಡ್ಗುರು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ನ ನಮ್ಮ ಕೈಗೆ ಕೊಟ್ಟರು. ಆಮೇಲೆ ಭಟ್ರಿಗೆ ನಾವೇ ಹೇಳ್ದೆ, ಭಟ್ರೆ ತುಂಬ ಥ್ಯಾಂಕ್ಸು. ಫಸ್ಟು ಕಮ್ಮಂಗಿ ನನ್ನ ಮಗನೇ, ಸೆಕೆಂಡು ಇದು, 3ನೇದು ಜಯಂತ್ ಕಾಂಕಣಿ ಸರ್ ಬರೆದಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಪಿಕ್ಚರೈಸೇಷನು ತುಂಬ ಚೆನ್ನಾಗಿದೆ, ಡ್ಯಾನ್ಸು ತುಂಬ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫಸ್ಟು ಪಿಕ್ಚರ್ ಇದು, ಬಾಸ್ ಹೇಳ್ದಂಗೆ ರೀಲಾಂಚು, ಅವ್ರಿಗೂ ಫಸ್ಟ್ ಪಿಕ್ಚರೇ ಅನ್ನೋ ಥರನೇ. ದಯವಿಟ್ಟು ನಮ್ಮ ಪ್ರಣಮ್ ಸರ್ನ, ನಮ್ಮನ್ನು ಎಲ್ಲರನ್ನೂ ಬೆಳೆಸಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸು, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಅಣ್ಣ ಇದೇನಂತಂದರೆ, ನಾನು ದೇವರ ಸರ್ ಹತ್ರ ಸ್ಟಾರ್ಟಿಂಗ್ ಹೋದಾಗ ಏನಾಯಿತು, ಫಸ್ಟು ಬಜೆಟ್ ಇರಲಿಲ್ಲ ಅಣ್ಣ, ನಾವೇ ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಅವಾಗ ಮಾಡ್ಕೊಂಡಿದ್ದ ಕತೆ ಇದು. 2018ರಲ್ಲಿ 19ರಲ್ಲಿ ಮಾಡಿದ ಕತೆ.
ಆವಾಗ ಏನಾಯಿತು, ನಮ್ಮ ಈ ನಿರ್ಮಾಪಕರು ಸಿಕ್ಕಿದ್ರು, ಅಂದರೆ ಪುರಾತನ ಫಿಲಮ್ಸ್ ಸಂಸ್ಥೆ ನನಗೆ ಸಿಕ್ಕಿದ್ದು. ಗುರುವೆ ನೀನೇನು ಮಾಡಬೇಡ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಸಿನಿಮಾ ಮಾಡು, ತುಂಬ ಚೆನ್ನಾಗಿದೆ ಕತೆ, ರಾಜ್ಕುಮಾರ ಸಿನಿಮಾ ಇದೆಯಲ್ಲ ಪುನೀತ್ ಸರ್ದು, ಆ ಥರದ್ದು ಒಂದು ಕತೆ ತುಂಬ ಚೆನ್ನಾಗಿದೆ, ಮಾಡ್ಬೋದು, ಅಪ್ಪ ಮಗನ ಸಂಬಂಧ ಮಾಡು ಅಂತ ಅವರು ಸಪೋರ್ಟ್ ಮಾಡಿದಾಗ, ಹೀರೋ ಯಾರು ಅಂತ ಸೆಲೆಕ್ಷನ್ ಮಾಡಿದಾಗ ದೇವರಾಜ್ ಸರ್ ಮನೆಗೆ ಹೋಗ್ಬಿಟ್ಟು ಕತೆ ಹೇಳು, ಪ್ರಣಮ್ ಸಿಗ್ತಾರೆ ಅಂತ. ಪ್ರಣಮ್ ಸಿಕ್ಕಿದ್ರೆ ಖುಷಿಯಾಗಿರೋದು, ಆದರೆ ದೇವರಾಜ್ ಸರ್ ಸಿಕ್ಬಿಟ್ರು, ಅದೇ ಭಯ ಆಗಿದ್ದು. ಅದಕ್ಕೆ ಅವ್ರು ನನ್ನ ರೇಗಿಸಿದ್ದಷ್ಟೇ, ಹೆಂಗೆ ಕತೆ ಹೇಳಿದ್ರು ಅಂತ. ಅವ್ರು ಇಳಿದು ಬಂದರೆ ಆ ಬೂಟ್ ಸೌಂಡೇ ಕೇಳಿಸ್ತಾ ಇತ್ತು, ಡೈನಮಿಕ್ಕು ಫೀಲು, ಹೆಂಗೆ ಹೇಳೋದು ಕತೆನ. ಆದರೆ ಒಂದೇ ಒಂದು ತಲೆಬಾಗಿ ಹೇಳಿದ್ದು ಇಷ್ಟೇ, ಅಪ್ಪಾಜಿ ಐಟಮ್ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಕಮರ್ಷಿಯಲ್ ಎಲಿಮೆಂಟ್ ಜಾಸ್ತಿ ಇಲ್ಲ, ಒಂದು ಮಲಯಾಳಂ ಸಿನಿಮಾ ಅಂತಾರೆ ಎಲ್ಲರೂ, ಆ ಥರದ್ದೊಂದು ಫೀಲು ಪಿಕ್ಚರೈಸೇಷನ್ನು ಗ್ಯಾರಂಟಿ ಕೊಡ್ತೀನಿ, ಅಪ್ಪ ಮಗನ ಸಂಬಂಧ ಇರೋಂಥ ಕತೆ. ರಘು ಸರ್ ಮಾಡ್ತಾ ಇದ್ದಾರೆ, ಇದು ಪ್ರಣಮ್ ಸರ್ ಮಾಡಲೇಬೇಕು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಿಕ್ಚರ್ ಇದು ಅಂತ ಅಂದಿದ್ದಕ್ಕೆ ಈ ಥರದ್ದು ಬೇಕು ಅವನಿಗೆ. ಆ್ಯಕ್ಚುಲಿ ಎಲ್ಲನೂ ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಆಯಿತಾ, ಅದನ್ನು ಮುಂಚೆ ನೆಕ್ಸ್ಟ್ಗೆ ಏನು ಬೇಕಾದರೂ ಮಾಡ್ಬೋದು, ಬಟ್ ಈ ಥರದ್ದೊಂದು ಸಬ್ಜೆಕ್ಟ್ ಬೇಕು ಮಾಡಿ ಅಂತ ಅವರು ಯಾವಾಗ ಅಸ್ತು ಅಂದರೂ ಅವಾಗಿಂದ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಾಗಿದೆ ಅಪ್ಪ ಮಗನ ಕತೆ. ರಂಗಾಯಣ ರಘು ಸರು ಮತ್ತು ಪ್ರಣಮ್ ಅವ್ರ ಕಾಂಬಿನೇಷನ್ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಬೇರೆ ಥರನೇ ಬಿಗ್ಗು ಫೈಟ್ ಅಣ್ಣ ಅದು. ನೀನಾ ನಾನಾ ಅನ್ನೋ ಥರ ಈಗ ಹೇಳಿದ್ರವರು ರಘು ಸರಿಂದ ಬೇಜಾನ್ ಕಲ್ತಿದ್ದೀನಿ ಅಂತ, ನಿಜವಾಗ್ಲೂ ರಘು ಸರಿಂದ ಕಲ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ರಘು ಸರು ಮತ್ತು ನೀನಾನ ಲೆಕ್ಕಾಚಾರದಲ್ಲಿ ಸಿನಿಮಾ ಇದೆ. ಒಂದು ಕ್ಯಾರೆಕ್ಟ್ರು, ನನ್ನ ಕ್ಯಾರೆಕ್ಟ್ರು, ಶಿವ ಕ್ಯಾರೆಕ್ಟ್ರು ಮತ್ತು ಮುತ್ತಣ್ಣನ ಕ್ಯಾರೆಕ್ಟ್ರು ಅಂತ ಬಂದಾಗ ನೀನಾ ನಾನಾ, ಈ ಮಧ್ಯದಲ್ಲಿ ಒಂದು ಕಲರ್ಫುಲ್ ಬೇಕೇ ಬೇಕಲ್ಲ. ಅವಾಗಲೇ ಹೇಳಿದ್ರಲ್ಲ ಟೈಮ್, ಅಣ್ಣ ಹೇಳಿದ್ರಲ್ಲ ಟೈಮ್ ಡಾಕ್ಟ್ರಿಗೆ ಹೆಂಗೆ ಸಿಗುತ್ತೆ ಟೈಮ್ ಲವ್ ಮಾಡೋಕ್ಕೆ ಅಂತ. ನಾವು ಟೈಮ್ ಕೊಟ್ಟಿಲ್ಲ ಅಣ್ಣ, ಲವ್ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ಲ, ಕಥೆಯಲ್ಲೇ ಲವ್ ಮಾಡಿಸ್ಬಿಟ್ಟಿದ್ದೀನಿ. ಈ ಟೈಮ್ ಕೊಟ್ಟರೆ ಏನಾಗುತ್ತೆ ನೋಡ್ಬೇಕಾದ್ರೆ ಇಲ್ಲಿ ಯಾಗೋ ತೆಗೀರಿ ಅಂದ್ಬಿಡ್ತಾರೆ ಕೆಲವು ಇದರಲ್ಲಿ. ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಥೆಲೇ ಲವ್. ಇಬ್ಬರು ಅಪ್ಪನ ಎದೆ ಮೇಲೆ ಸ್ಕೆಥಾಸ್ಕೋಪ್ ಇಟ್ಟು ಟ್ರೀಟ್ ಮಾಡ್ತಾ ಇದ್ರೆ ಮಗನಿಗೆ ಇಲ್ಲಿ ಎದೆ ಬಡಿತ ಸ್ಟಾರ್ಟ್ ಆಗಬೇಕು, ಈ ಥರ ಲವ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಈ ಥರ ಶುರುವಾಗಿದ್ದದು. ಇಲ್ಲ ಅಣ್ಣ, ಖರ್ಚು ಅಂದರೆ ಏನು ಗೊತ್ತಾ, ಈಗ ಮಿನಿಮಮ್ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಬಜೆಟ್ ಅಂತೂ ಬೇಕಣ್ಣ. ಈಗ ಒಂದಂತೂ ಮಿನಿಮಮ್ ಅಂತೂ ಬೇಕೇ ಬೇಕು. ಬಟ್ ಇಲ್ಲೇನಂತಂದರೆ ನನಗೆ ಧೈರ್ಯ ಬಂದಿದ್ದೇನೆಂದರೆ, ಈ ಥರ ಆರ್ಟಿಸ್ಟು, ಈ ಥರ ಟೆಕ್ನಿಷಿಯನ್ಸು ಸಿಕ್ಕಿದ್ರೆ ಬಜೆಟ್ ನನ್ನ ಪ್ರಕಾರ ಇನ್ನೂ ಕಡಿಮೆ ಮಾಡ್ಬೋದು. 10 ಕೋಟಿ 5 ಕೋಟಿ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನನ್ನ ಪ್ರಕಾರ ಹಂಗಲ್ಲ. ಅಂದರೆ ಇವ್ರಿಗೆ ಏನು ತಲುಪಬೇಕು ಅದು ತಲುಪೋದೆ ಪ್ರೊಡಕ್ಷನ್ಸಿಂದ. ಬಟ್ ಟೆಕ್ನಿಷಿಯನ್ಸ್ ಕೇಳ್ತಿರೋದು ನಾನು. ಈಗೇನಾಗುತ್ತೆ ಸರ್, ಈಗ ಪ್ರಣಮ್ ಬಾಸ್ ನಾಳೆ ಶೂಟಿಂಗ್ ಇದೆ ಅಂತ ಅಂದರೆ ಇಲ್ಲ ಹಂಗಲ್ಲ ತಲುಪಬೇಕು, ಬಟ್ ಪೇಮೆಂಟ್ ವಿಚಾರದಲ್ಲಿ ತಲುಪಲೇಬೇಕು. ಬಟ್ ಈಗ ನಾನು ಹೇಳ್ತಿರೋದೇನೆಂದರೆ, ಈಗ ನಮ್ಮ ದುರಂತ ಏನಂದರೆ, ಈಗ ಹೇಳಿಲ್ವಾ ನಾಳೆ ಶೂಟಿಂಗ್ ಇದೆ ಅಂತಂದರೆ ಒಂದು ಲೊಕೇಶನ್ ಪರ್ಮಿಷನ್ ಸಿಕ್ಕಿರಲ್ಲ, ಶೂಟ್ ಮಾಡಬೇಕು. ಈಗ ವಾರಾಣಸಿಲಿ ಶೂಟ್ ಮಾಡ್ದು 5:30 ಬರಬೇಕು, 5:30 ಬಂದು ನೀನು, ಏಕೆಂದರೆ 3:30 4 ಗಂಟೆಗೆ ಸೂರ್ಯ ಹೋಗ್ಬಿಡುತ್ತೆ. ಬಟ್ 5:30 ಬರಬೇಕು ಅಂದರೆ ಪ್ರಣಮ್ ಎಷ್ಟು ಗಂಟೆಗೆ ಮಲಗಿರ್ತಾರೋ ಅವ್ರ ಪರ್ಸ್ನಲ್ ಅದು, ಬಟ್ 5:30 ಬರಲೇಬೇಕು. ಕೆಲವು ಹೀರೋಗಳನ್ನ ಕರ್ಕೊ ಹೋದಾಗ 10:00 ಬಂದುಬಿಟ್ರೆ 4 ದಿನ ಶೂಟಿಂಗು 8 ದಿನ ಆಗುತ್ತೆ. ಈ ಥರದ್ದಲ್ಲಿ ಹೇಳ್ತಿರೋದು ಬಜೆಟು. ಹೌದು ಅಣ್ಣ, ಏನಿಲ್ಲ, ಬಿಫೋರ್ ಎರಡು ಪಿಕ್ಚರ್ ಬಿಫೋರ್ ದೊಡ್ಡ ಪಿಕ್ಚರ್ ಶೂಟ್ ಮಾಡಿದ್ರು. ಶೂಟ್ ಮಾಡೋಕ್ಕಿಂತ ಮುಂಚೆ ನಾವು ಅದು ನೋಡ್ಬಿಟ್ಟು ಶೂಟ್ ಮಾಡಲಿಲ್ಲ. ಕಥೆನೇ ವಾರಾಣಸಿಗೆ ಟ್ರಾವೆಲ್ ಆಗುತ್ತೆ. ಇದು ಅಪ್ಪ ಮಗನ ಸಂಬಂಧ ಕತೆ, ಬಟ್ ಕಥೆನೇ ಟ್ರಾವೆಲ್ ಆಗುತ್ತೆ ವಾರಾಣಸಿಗೆ. ಅದಕ್ಕೋಸ್ಕರ ನಾನು ಆಮೇಲೆ ಸುಮ್ಮನೆ ಎಲ್ಲೂ ಲೊಕೇಶನ್ಸ್ನ ಬೇರೆ ಥರ ಯೂಸ್ ಮಾಡಿಲ್ಲ ನಾವು. ಏನಂತಂದರೆ ಇರೋ ಬಜೆಟಲ್ಲಿ ಏನು ಮಾಡ್ಬೋದು ಕಲರ್ಫುಲ್ಲಾಗಿ ಆ ಥರ ಮಾಡಿದ್ದೀವಿ. ಮತ್ತು ಕತೆಗೆ ತಕ್ಕಂಗೆ ಶೂಟ್ ಮಾಡಿದ್ದೀವಿ, ಕತೆಗೆ ತಕ್ಕಂಗೆ ವಾರಾಣಸಿಗೆ ಹೋಗಿದ್ದೀವಿ. ಅಲ್ಲೂ ಅಷ್ಟೇ ಜಾಸ್ತಿ ದಿನ ಶೂಟ್ ಮಾಡಿಲ್ಲ, ಎಷ್ಟು ಬೇಕು ಅಷ್ಟೇ. ದಾಡಿ ಇಲ್ಲಿಗೆ ಬಂದಿದ್ದೀವಿ, ಆ ಬ್ಲಾಕಲ್ಲಿ ಶೂಟ್ ಮಾಡೋಣ, ಈ ಬ್ಲಾಕಲ್ಲಿ ಶೂಟ್ ಎಡಿಟಿಂಗಲ್ಲಿ ನೋಡ್ಕೊಳ್ಳೋಣ, ಈ ಥರದ್ದೆಲ್ಲ ಏನಿಲ್ಲ. ಎಷ್ಟು ಇದೇ ಬೇಕಾ ಇದೆ, 3 ಗಂಟೆಗೆ ಮುಗಿದ ಶೂಟಿಂಗ್ 3 ಗಂಟೆಗೆ ಪ್ಯಾಕಪ್ ಹೋಗಿ ಮಲಗೋದು, ತಿರ್ಗಾ ಬೆಳಗ್ಗೆ ಶೂಟ್ ಮಾಡೋದು, ಈ ಥರದ್ರಲ್ಲೇ ಶೂಟ್ ಮಾಡಿದ್ದೀವಿ. ಅವಶ್ಯಕತೆ ಇದೆ, ಈ ಪಿಕ್ಚರ್ಗೆ ಅವಶ್ಯಕತೆ 100% ಇದೆ. ವಾರಾಣಸಿಯಲ್ಲಿ ರಂಗಾಯಣ ರಘು ಇರ್ತಾರೆ. ರಂಗಾಯಣ ರಘು ಮತ್ತು ಹೀರೋ ಕಾಂಬಿನೇಷನ್ ಪ್ಯಾಟರ್ನೇ. ಸರ್ ಆ್ಯಕ್ಚುಲಿ ರಿಯಲಾಗಿ ಹೇಳಬೇಕು ಅಂದರೆ ಈ ಕ್ಯಾರೆಕ್ಟ್ರಿಗೆ ಪ್ರಣಮ್ ಬೇಕು ಅಂತ ನಮ್ಗೆ ಅನಿಸಿಲ್ಲ, ನಿರ್ಮಾಪಕರಿಗೆ ಅನಿಸಿರೋದು ಇದು. ಏಕೆಂದರೆ ನಾವು ಕತೆ ಬರ್ಕೊಂಡು ಸುಮ್ಮನೆ ನಮಗೆ ಈಗ ಏನಾಗುತ್ತೆ ಅಂದರೆ, ದೇವರಾಜ್ ಸರ್ ಅವ್ರ ಮಗನ ನಾವು ಮಾತಾಡೋಕ್ಕಾಗುತ್ತಾ? ದೇವರಾಜ್ ಸರ್ ಮಗನಿಗೆ ನಾನು ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ಯಾವ್ದು ಮಾಡಿದ್ಯಾ ಅಂತ ಕೇಳ್ತಾರೆ. ದೇವರಾಜ್ ಸರ್ ಅಂತಲ್ಲ ಸರ್, ಯಾವುದೇ ದೊಡ್ಡ ಮನೆ ಮಕ್ಕಳು ಆದ್ರೂ ನಾವು ಹೋದ್ರೆ ಏನಾಗುತ್ತೆ, ಯಾವ ಪಿಕ್ಚರ್ ಮಾಡಿದ್ಯಾ ಗುರು ನೀನು, ಯಾವ ಪಿಕ್ಚರ್ ಮಾಡಿದ್ಯಾ, ಹೌದಾ ಒಂದು ಮಾಡ್ಕೊಂಬ. ಯಾಕೆಂದರೆ ಈ ಥರದೊಂದು ಎಕ್ಸ್ಪೀರಿಯನ್ಸ್ ನನಗಾಗಿತ್ತು. ಒಂದು ದೊಡ್ಡ ಮನೆದು ಒಬ್ಬ ಹುಡುಗನಿಗೆ ನಾನು ಕತೆ ಹೇಳಿ ಲಾಂಚ್ ಮಾಡಬೇಕು ಅಂತ ಆಗಿತ್ತು. ಅವ್ರ ತಂದೆ ಹೇಳಿದ್ರು ನನಗೆ, ನೀನು ಕತೆನೂ ಚೆನ್ನಾಗಿದೆ, ಟೈಟ್ಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಜೆಟ್ ಪ್ರೊಡ್ಯೂಸರು ಕೂಡ ಚೆನ್ನಾಗಿದ್ದಾರೆ, ಬಟ್ ಫಸ್ಟ್ ಪಿಕ್ಚರ್ ನೀನು ಯಾವುದಾದ್ರೂ ಒಂದು ಚಿಕ್ಕದು ಮಾಡ್ಕೊಂಬ, ಆಮೇಲೆ ನೋಡೋಣ ಅಂತ ಹೇಳಿದರು. ಸೊ ಆ ಥರದ್ದು ರಿಸ್ಕೇ ಬೇಡ ಅಂತೇಳಿ ನಾವು ಈಗ ನಾನು, ಕೃಷ್ಣ, ಅರುಣ ಮತ್ತು ನಮ್ಮ ಆಕಾಶ, ಇವ್ರದ್ದೆಲ್ಲ ಒಂದು ಟೀಮ್ ಇದೆ ನಮ್ಮದು. ನಮ್ಮ ಟೀಮಲ್ಲೇ ನಾವು ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ನಾವೇ ಪ್ರೊಡಕ್ಷನ್ ಮಾಡೋಣ, ನಾವು ಚಿಕ್ಕವ್ರಿಗೆ ಮಾಡೋಣ ಸಿನಿಮಾ, ಒಟ್ನಲ್ಲಿ ಒಂದು ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟ್ ಆಗಬೇಕು ಗುರು, ನೀವೆಲ್ಲ ಸಪೋರ್ಟ್ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದಾಗ ಹೇಳಿದ್ನಲ್ಲ, ಪುರಾತನ ಫಿಲಮ್ಸು ನಮಗೆ ಸಾಥ್ ಕೊಟ್ಟಿದ್ದು. ದೇವರಾಜ್ ಸರ್ ಮಗ ಇದ್ದಾರೆ ನೋಡಿ,
ಅವರೆಲ್ಲ ಮಾಡಲ್ಲ ಅಪ್ಪಾಜಿ, ಅದು ನಾವು ಹೊಸಬ್ರು ಮಾಡೋಕ್ಕಾಗಲ್ಲ ಅಂತ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅಲ್ಲಿ ಒಂದು ಫೋನ್ ಮಾಡಿದೆ ಪ್ರಣಮ್ಗೆ, ಟಕ್ ಅಂತ ರಿಸೀವ್ ಮಾಡಿದ್ರು. ಆಯಿತಾ, ಟಕ್ ಅಂತ ಮೆಸೇಜ್ ಆಗ್ತೀನಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ. ಅದಕ್ಕೆ ರಿಪ್ಲೈ ಮಾಡಿದ್ರು. ಪ್ರೊಡ್ಯೂಸರ್ಗೆ ಒಂದೇ ಮತ್ತಂದೆ, ಗುರು ಅಂಬಲಾಗಿರಬೇಕು ಹುಡುಗ, ತುಂಬ ಚೆನ್ನಾಗಿ ಗೊತ್ತಿಲ್ಲ ನನಗೆ, ಹೋಗಿ ಬರ್ತೀನಿ ಮನೆಗೆ, ನಾನು ಕತೆ ಹೇಳ್ತೀನಿ ಅಂತ. ನಾನು ಪ್ರಣಮ್ ಕತೆ ಹೇಳೋಕ್ಕೆ ಅಂತ ಹೋಗಿದ್ದು, ನೋಡೋದು ಹೇಳಿದ್ನಲ್ಲ ಆಗಲೇ ದೇವರಾಜ್ ಸರ್ ಬಂದ್ಬಿಟ್ರು. ಅಲ್ಲೇ ನನಗೆ ಶಾಕ್ ಆಗೋಯ್ತು. ನಾನು ನಮ್ಮ ಅರುಣ್ ಅದು ಗೊತ್ತಿಲ್ಲ ನನಗೆ, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂದರೆ ಇನ್ನೊಂದು, ನಾನು ಅರುಣ ಹೋದ ತಕ್ಷಣ ದೇವರಾಜ್ ಸರ್ ಬಂದು ಕೂತ್ಕೊಂಡ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತು ಸರ್, ನಿಜವಾಗ್ಲೂ ಮರ್ತೋಗ್ಬಿಡ್ತು. ನಾನು ಹೇಳಿದೆ ಅರುಣ್ಗೆ ಏನಂದೆ ಅಂದರೆ, ಈ ಕತೆ ಹೇಳೋಣ, ಇದು ಪಕ್ಕ ರಿಜೆಕ್ಟು, 100% ಒಪ್ಪಲ್ಲ. ಯಾಕೆಂದರೆ ನಮಗೆ ಭಾಷೆನೇ ಸರಿಯಾಗಿ ಬರೋಲ್ಲ. ಇನ್ನು ಆ ಸ್ಟೈಲಲ್ಲಿ ಕತೆ ಹೇಳೋಕ್ಕಾಗಲ್ಲ. ಎಲ್ಲ ಕತೆ ಹೇಳೋದು ಗೊತ್ತಲ್ಲ ನಿಮಗೆ, 48 ಫ್ರೇಮ್ಸಲ್ಲಿ ಹಂಗೆ ಇರೋ ಇಂಟ್ರೊಡಕ್ಷನ್ ಹಿಂಗೆ ಅದು ಇದು, ನಾವು ಸಿಂಪಲಾಗಿ ಹೇಳೋರು ಕತೆನ. ಅರುಣ್ಗೊಂದು ಮಾತಂದೆ, ನಮ್ಮ ಹುಡುಗನಿಗೆ, ಒಂದು ದೇವರಾಜ್ ಸರ್ ಸಿಕ್ಕಿರೋದೇ ದೊಡ್ಡ ವಿಚಾರ. ಹೇಳಿದ್ರೆ ಒಪ್ಪಿದ್ರೆ ಸೂಪರ್, ಒಪ್ಪಲಿಲ್ಲ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಬಾಗುರು ಹೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಧೈರ್ಯ ಮಾಡಿ ಹೇಳಿದಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಪ್ರಣಮ್ಗಿನ್ನ ಖುಷಿ ಪಟ್ಟಿದ್ದು ಅವರೇ ಸರ್. ಕತೆ ಕೇಳ್ತಾ ಫೇಸ್ ರಿಯಾಕ್ಷನ್ಸ್ ನೋಡ್ತಾ ಇದ್ದೆ. ದೇವರಾಜ್ ಸರ್ ಖುಷಿ ಪಟ್ಟರಷ್ಟು ಪ್ರಣಮ್ ಖುಷಿ ಪಡಲಿಲ್ಲ. ಆದರೆ ನಿಜವಾಗ್ಲೂ ಅವ್ರು ಖುಷಿಪಟ್ಟು ಅಲ್ಲಿಂದನೇ ನಮ್ಗೆ ಓಂಕಾರ ಕೊಟ್ಟಿದ್ದು. ಅಲ್ಲಿಂದ ನಾವು ತಿರುಗಲಿಲ್ಲ. ಡೈಲಾಗ್ನ ಹೋಗಿ ರೀಡಿಂಗ್ ಕೊಟ್ಟು ಎಲ್ಲ ಕೊಟ್ಟು ಅವ್ರಿಗೆ ಸಖತ್ ಎಂಜಾಯ್ ಮಾಡಿದ್ರಲ್ಲ ಸಿನಿಮಾನ. ಕೊನೆಗೆ ಮೊನ್ನೆ ಸಿನಿಮಾ ತೋರಿಸಿದ ತಕ್ಷಣ ಒಂದೇ ಹೇಳಿದ್ದು, ಡೈಲಾಗ್ ತುಂಬ ಚೆನ್ನಾಗಿದೆ ಕಣ, ಸೂಪರಾಗಿ ಮಾಡಿದ್ಯಾ, ನೀನು ಅನ್ಕೊಂಡಿರೋ ಥರ ಮಾಡಿದ್ಯಾ ಅಂತ. ನಮ್ಮ ಪ್ರೊಡ್ಯೂಸರ್ ಯಾವುದೋ ಒಂದೆರಡು ಸೀನು ಲ್ಯಾಗ್ ಬರುತ್ತೆ, ಅದು ಕಟ್ ಮಾಡಿ ಅಂತಿದ್ರು. ಪ್ರೊಡ್ಯೂಸರ್ಗೆ ಬೈದ್ರು ಅವರು, ಯಾವುದೇ ಕಾರಣಕ್ಕೂ ಮುಟ್ಬೇಡ, ತುಂಬ ಚೆನ್ನಾಗಿದೆ ಸಿನಿಮಾ, ನಿನಗೆ ಗೊತ್ತಿಲ್ಲ ಸಿನಿಮಾ ಇದು ಹಿಂಗೆ ಇರಲಿ ಅಂತಲೇ ಹೇಳಿದ್ರು. ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.